ವಂದೇ ಮಾತರಂ, ವಂದೇ ಮಾತರಂ. ಈಗ ಸಂವಿಧಾನ ಸಂವಿಧಾನ ಆಯ್ತು. ಭಾರತದ ಜನಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರ ಅದು ಬೇರೆ ವಿಷಯ. ಆದರೆ ಬಹಳ ಒಂದು ಪ್ರಾಮಾಣಿಕವಾದಂಥ ವ್ಯಕ್ತಿ, ಅವರಿಗೆ ನೋಡಿ ಹೇಗಿದೆ ಇದೆಲ್ಲ ಒಂದೊಂದು ರೀತಿಯಲ್ಲಿ ವಿಶಿಷ್ಟತೆ ಹೇಗಿರುತ್ತೆ ಅಂತೇಳಿ. ಅವರು ಹುಟ್ಟಿದ ದಿವಸನೇ ಅವರು ತೀರ್ಕೋಬೇಕಾ? ವಿಧಿ ನಿಯಮ ಹೇಗಿರ್ತದೆ ಅಂತೇಳಿ ನಾವೇನು ಹೇಳಕ್ಕೆ ಬರೋದೇ ಇಲ್ಲ. ಅವರು ಮೈಸೂರಿಗೆ ಹೋಗಿ ಚಾಮುಂಡಿ ತಾಯಿಯ ದರ್ಶನ ಮಾಡಿ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೋದರೆ ಆ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಅವರು ದೈವಾಧೀನರಾಗ್ತಾರೆ ಅಂತ ಹೇಳಿದರೆ ಇದು ವಿಧಿ ನಿಯಮ ಅಲ್ಲದೆ ಬೇರೆ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಶಿವಶರಣಪ್ಪ ಗೌಡ ಪಾಟೀಲ್ ಅವರು ಕೂಡ ಅವರೊಬ್ಬ ರೈತ ಕುಟುಂಬದಿಂದ ಬಂದಂಥವರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ, ತುಂಗಭದ್ರಾ ಅಣೆಕಟ್ಟು ಮಂಡಳಿ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿ ಕೆಲಸ ಮಾಡಿ 11ನೇ ವಿಧಾನಸಭೆಗೆ ಚುನಾಯಿತರಾಗಿ ಬಂದಂಥವರು. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ಸಾಲುಮರದ ತಿಮ್ಮಕ್ಕ, ಬಹುಶಃ ಅಶೋಕ್ ಅವರು ಹೇಳಿದಾಗೆ ಇವತ್ತು ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥದ್ದು. ನೋಡಿ ಹೇಗೆ ಒಬ್ಬ ಸರಳ ವ್ಯಕ್ತಿ ಎಲ್ಲಿಂದಲೋ ಹುಟ್ಟಿ ಬೆಳೆದು ಸಂದರ್ಭಗಳು ಹೇಗೆ ಬರುತ್ತೆ ಅಂತೇಳಿ ಮಕ್ಕಳಾಗಲಿಲ್ಲ, ಮಕ್ಕಳನ್ನು ಆಗಲಿಲ್ಲ ಅಂತ ಹೇಳಿ ಅನೇಕ ಜನ ಮಕ್ಕಳಾಗಲಿಲ್ಲ ಅಂತ ಹತ್ಕೊಂಡು ದೇವರಿಗೆ ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಮಾಡೋದನ್ನು ನೋಡಿದೆವು ನಾವು. ಆದರೆ ಸಾಲುಮರದ ತಿಮ್ಮಕ್ಕ, ನಾನು ಗಿಡಗಳನ್ನು ಬೆಳೆಸ್ತೀನಿ, ಅದರ ಮೂಲಕ ಅವೇ ನನಗೆ ಮಕ್ಕಳು ಅನ್ನುವಂಥ ಕಲ್ಪನೆ ಬರುತ್ತಲ್ಲ, ಒಬ್ಬ ಸಾಮಾನ್ಯ ಮಹಿಳೆ, ಗ್ರಾಮೀಣ ಮಹಿಳೆ, ಬಡತನದಿಂದ ಬಂದಂಥವಳಿಗೆ ಅದು ಮನಸ್ಸಿಗೆ ಬರುತ್ತಲ್ಲ, ಅದೇ ಆಶ್ಚರ್ಯ ಅಂತಕ್ಕಂಥದ್ದು. 4 ಕಿಲೋಮೀಟರ್ ಗಿಡಗಳನ್ನು ನೆಟ್ಟು ಅವುಗಳಿಗೆ ತಲೆ ಮೇಲೆ 4-5 ಕಿಲೋಮೀಟರ್ ನೀರು ಹೊತ್ಕೊಂಡು ಬಂದು ಅವುಗಳನ್ನ ಬೆಳೆಸಿ ಆ ಬೆಳೆಯೋದನ್ನೇ ನೋಡಿ ಅವೇ ಮಕ್ಕಳು ನನಗೆ ಅವೇ ಬೆಳೀತಾ ಇದ್ದಾವೆ ಎನ್ನುವಂಥ ಒಂದು ಸಂತೋಷ ಪಡುವಂಥದ್ದು ಇದೆಯಲ್ಲ, ಅವ್ರಿಗೇನು ಯಾವುದೇ ರೀತಿ ಕಲ್ಪನೆ ಇಲ್ಲ ಅವರಿಗೆ ಆ ಸಂದರ್ಭದಲ್ಲಿ. ಆನಂತರ ಎಲ್ಲರೂ ನಾವು ಸಮಾಜ ಗುರುತಿಸಿ, ಪರಿಸರವಾದಿಗಳು ಗುರುತಿಸಿ, ಹೌದೌದು ಇದು ಪರಿಸರಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಅನ್ನೋವರೆಗೂ ಅವರಿಗೆ ಯಾವ ಕಲ್ಪನೆ ಇಲ್ಲ. ಮನೆ ಅಧ್ಯಕ್ಷರೇ, ಮೊನ್ನೆ ತಾನೇ ಬೆಲ್ಜಿಯಂನಲ್ಲಿ ಪರಿಸರದ್ದು ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಚರ್ಚೆ ಏನಪ್ಪ ಅಂತ ಹೇಳಿದರೆ, ನಮ್ಮ ಪರಿಸರ ಹಾಳಾಗ್ತಾ ಇದೆ, ಗಿಡ ಮರ ಇದೆಲ್ಲ ನಾವು ಬೆಳೆಸಿದರೆ ನಮಗೆ ಆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರೆದಿದ್ದಾರೆ ಅದನ್ನು. ಈಗ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗಿದೆ, 1 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ ಎನ್ನುವಂಥ ಮಾತನ್ನು ಆಡಿದ್ದಾರೆ. ನಾವೆಲ್ಲ ಒಂದು 0.1 ಡಿಗ್ರಿ ಆದರೆ ಅಥವಾ 0.2 ಡಿಗ್ರಿ ಆದರೆ ಜ್ವರ ಬಂತು ಅಂತೀವಿ, ಅಥವಾ 1 ಡಿಗ್ರಿ ಜಾಸ್ತಿ ಆದರೆ ಆಗಲೇ ಡಾಕ್ಟರ್ ಹತ್ರ ಹೋಗ್ತೀವಿ. ಇಡೀ ವಿಶ್ವದಲ್ಲಿ ಪರಿಸರದಲ್ಲಿ 1 ಡಿಗ್ರಿ ಜಾಸ್ತಿ ಆದರೆ ಅದೆಷ್ಟೋ ಕ್ರಿಮಿಕೀಟಗಳು ಸತ್ತೋಗಿರ್ತಾವೆ, ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ.
ಹಾಗಾಗಿ ಆ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಟ್ಟಂಥ ಯಾರಾದರೂ ಇದ್ದರೆ ಅದು ಸಾಲುಮರದ ತಿಮ್ಮಕ್ಕ. ಅದಕ್ಕಾಗಿ ಮನೆ ಮಾತಾಗಿದ್ದಾರೆ ಅವರು. ಇದು ನಾವು ಅವರಿಂದ ಕಲ್ತ್ಕೊಳ್ತಕ್ಕಂಥ ಪಾಠ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಅವರು ತಿಮ್ಮಕ್ಕ ಪ್ರಶಸ್ತಿಯನ್ನು ನಾವು ಸರ್ಕಾರದಿಂದ ಕೊಡಬೇಕು ಅಂದರೆ ಆ ಪರಿಸರದ ಪ್ರಜ್ಞೆಯನ್ನು ಮೂಡಿಸೋದಕ್ಕೆ ಆ ಪ್ರಶಸ್ತಿಯು ನಮಗೆ ಕೆಲಸಕ್ಕೆ ಬರುತ್ತೆ ಅಂತಕ್ಕಂಥ ಮಾತು. ನಾವು ಪ್ರಶಸ್ತಿ ಮೂಲಕ ಸಾಲುಮರದ ತಿಮ್ಮಕ್ಕನನ್ನು ಜ್ಞಾಪಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಆ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಾಗ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಕೊಡ್ತಾರೆ. ತಿಮ್ಮಕ್ಕ ಎಷ್ಟು ಮುಗ್ಧ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಷ್ಟ್ರಪತಿಯ ತಲೆ ಮೇಲೆ ಕೈ ಇಟ್ಟು ಬರ್ತಾರವ್ರು, ಅದು ಪ್ರೋಟೋಕಾಲ್ ಪ್ರಕಾರನೂ ಮಾಡಂಗಿಲ್ಲ. ಆದರೆ ಆ ಮುಗ್ಧತೆ ಗೊತ್ತಿಲ್ಲ ತಿಮ್ಮಕ್ಕನಿಗೆ. ಅವರು ಪ್ರಶಸ್ತಿಯನ್ನು ತೆಗೆದುಕೊಂಡು ಆ ರಾಷ್ಟ್ರಪತಿಯವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಅಂತಹ ಸರಳ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಪ್ರತಿ ಸಾರಿ ಅವರು ಆಸ್ಪತ್ರೆಗೆ ಹೋದಾಗೆಲ್ಲ ನಾನು ಹೋಗಿ ನೋಡ್ಕೊಂಡು ಬರ್ತಿದ್ದೆ. ನನಗೆ ಭಾಳ ಹತ್ತಿರದವರು. ನನಗೆ ಈ ಬಾರಿ ಹೋಗಲಿಲ್ಲ. ಈ ಬಾರಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಇತ್ತು, ಹೋಗಲಿಲ್ಲ. ಅವರ ಸಾಕು ಮಗ ಒಬ್ಬ ಉಮೇಶ್ ಅಂತ ಇದ್ದಾನೆ, ಅವನೇ ಅವ್ರನ್ನ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ಅವನು ಫೋನ್ ಮಾಡ್ದ, ಅಜ್ಜಿ ಏನೋ ಕೇಳ್ತಾ ಇದ್ದಾರೆ, ಬಂದು ಹೋಗಬೇಕು ಅಂತ. ಹೌದಪ್ಪ, ನಾಳೆ ಬರ್ತೀನಿ. ಅಷ್ಟರಲ್ಲಿ ಅವರು ನಿಧನರಾದರು. ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರೋದಕ್ಕೆ ಬಯಸ್ತೇನೆ. ಎಸ್ ಎಲ್ ಭೈರಪ್ಪನವರು ನಮಗೆ ಭಾಳ ಅವರ ಬಗ್ಗೆ ಎರಡು ಥರ ಅಭಿಪ್ರಾಯಗಳಿದ್ದಾವೆ. ಸಮಾಜದಲ್ಲಿ ಸಮಾಜಮುಖಿಯಾದಂಥ ಅನೇಕ ಕಾದಂಬರಿಗಳನ್ನು ಬರೆದದ್ದು, ಜೊತೆಗೆ ಎಲ್ಲೋ ಒಂದು ಕಡೆ ವಿಶ್ಲೇಷಣೆ ಮಾಡುವಾಗ ಒಂದಿಷ್ಟು ವಿವಾದಗಳನ್ನು ಕೂಡ ಹುಟ್ಟಿಹಾಕುವಂಥದ್ದು. ಸಾಮಾನ್ಯವಾಗಿ ಇದು ಬರುತ್ತೆ. ಒಂದು ಕಾದಂಬರಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಸಮಾಜದ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸುವಂಥ ಕಾರ್ಯಕ್ರಮಗಳು ಮಾಡಿದಾಗ ಅಥವಾ ಅಂಥ ವಿಚಾರಗಳನ್ನು ಸಮಾಜಕ್ಕೆ ಚರ್ಚೆಗೆ ತಂದಾಗ ವಿವಾದಗಳು ಬರೋದೇ ಸಹಜ. ಆ ರೀತಿ ನಮ್ಮ ಭೈರಪ್ಪನವರು, ಎಸ್ ಎಲ್ ಭೈರಪ್ಪನವರು ಆ ಒಂದು ವಿವಾದವನ್ನು ಕೂಡ ಅನೇಕ ಸಂದರ್ಭದಲ್ಲಿ ಹುಟ್ಟಿಹಾಕಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದಂಥವರು ಅವರು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಗುಜರಾತ್ನಲ್ಲಿ ಕೆಲಸ ಮಾಡಿದ್ದಾರೆ, ಸರ್ದಾರ್ ಪಟೇಲ್ ಇದರಲ್ಲಿ, ಡೆಲ್ಲಿಯಲ್ಲಿ NCERT ಕೆಲಸ ಮಾಡಿದ್ದಾರೆ, ಮತ್ತು ಮೈಸೂರಿನಲ್ಲಿ ಕೆಲಸ ಮಾಡಿದ್ದಾರೆ ಉಪನ್ಯಾಸಕರಾಗಿ. ಅನೇಕ ರೀತಿಯಲ್ಲಿ ಸುಮಾರು 25 ಕಾದಂಬರಿಗಳನ್ನು, 30ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಬಹಳಷ್ಟು ಮೌಲ್ಯಾಯುತವಾದಂಥ ಕಾದಂಬರಿಗಳನ್ನು ಕೂಡ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೆನೆಸ್ಕೊಳ್ಬೇಕಾಗುತ್ತೆ. ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್ ಇವೆಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರು ಸಮಾಜಕ್ಕೆ ಸಂದೇಶವನ್ನು ಕೊಡೋದರ ಮೂಲಕ ಇವತ್ತು ನಮ್ಮ ಮನೆಗಳಲ್ಲಿ ಅವರು ನೆಲೆಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಉಮೇಶ್ ಅವರು ಹಾಸ್ಯ ಕಲಾವಿದರ ಒಂದು ಮಾದರಿ. ಅವರನ್ನು ನೋಡಿ ನಮ್ಮ ಜಿಲ್ಲೆಯಲ್ಲಿ ನರಸಿಂಹರಾಜು ಅಂತೇಳಿ ಚಿತ್ರನಟರಿದ್ದರು, ಅವರು ಹಾಸ್ಯ ಕಲಾವಿದರು. ಇವರೆಲ್ಲ ಒಂದು ರೀತಿಯಲ್ಲಿ ಅವರು ನೋವು ಏನೇ ಇರ್ಬೋದು, ಒಳಗಡೆ ಅವರ ಕುಟುಂಬದ ನೋವುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಅವ್ರ ನೋವು ಅವರು ಹೇಳ್ಕೊಳ್ಳೋದಿಲ್ಲ. ಆದರೆ ಜನಗಳ ನೋವನ್ನು ದೂರ ಮಾಡಬೇಕು ಅನ್ನುವಂಥ ದೃಷ್ಟಿ ನೋಡಿ ಹೇಗಿದೆ. ಅವರು ಉಮೇಶ್ ಅವರು ಆ ದಾರಿಯಲ್ಲಿ ಬಂದಂಥವ್ರು. ಹಾಗಾಗಿ ಅವರು ಕೂಡ ಒಬ್ಬ
ಪಿಯಾನೋ ವಾದಕರಾಗಿ, ಕುಂಚ ಕಲಾವಿದರಾಗಿ, ಹಾರ್ಮೋನಿಯಂ ವಾದಕರಾಗಿ ಕೂಡ ಖ್ಯಾತಿಯನ್ನು ಗಳಿಸಿದರು ಅನ್ನುವಂಥದ್ದು. ಇದು ಭಾಳ ವಿರಳ, ಇದು ಭಾಳ ರೇರ್ ಇದು ಅಂಥ ಕಾಂಬಿನೇಷನ್. ಹಾಗಾಗಿ ಅವರು ಮಕ್ಕಳ ರಾಜ್ಯ ಅಂಥೇಳಿ ಚಿತ್ರವನ್ನು ಅಭಿನಯಿಸೋದರ ಮೂಲಕ ಪ್ರಾರಂಭ ಮಾಡಿ 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗವಹಿಸ್ತಾರೆ. 700 ಚಿತ್ರದಲ್ಲಿ ಅವರು ನಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಅಂತೂ ಅಲ್ಲ. ಹಾಗಾಗಿ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಮಹನೀಯರಿಗೆ ಈ ಸದನ ಗೌರವವನ್ನು ಸಲ್ಲಿಸ್ತಾ ಇದೆ. ನಾನು ಕೂಡ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡೋದರ ಮೂಲಕ ನನ್ನ ವೈಯಕ್ತಿಕವಾದ ಸಂತಾಪವನ್ನು ಕೂಡ ಸೂಚಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಂಥ ನಿರ್ಣಯ ನಾನು ಬೆಂಬಲಿಸ್ತಾ ಇದ್ದೀನಿ. ಶ್ರೀಯುತ ಹುಲ್ಲಪ್ಪ ಎನ್ನಪ್ಪ ಮೇಟಿ ಸಾಹೇಬರು ಇವತ್ತಿಲ್ಲಿ ಇರಬೇಕಾಗಿತ್ತು. ಅವರ ಸಾವು ಇಡೀ ನಮ್ಮ ಜಿಲ್ಲೆಗಲ್ಲ, ರಾಜ್ಯಕ್ಕೆ ಒಂದು ನೋವನ್ನು ತರ್ತಕ್ಕಂಥದ್ದಾಗಿದೆ. ಅವ್ರಿಗೆ ಹಲವಾರು ಆಯಾಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸಹಕಾರಿ ರಂಗದಲ್ಲಿ ಅವ್ರು ತಂದಾದ ಒಂದು ಛಾಪನ್ನು ಒತ್ತಿರ್ತಕ್ಕಂಥವ್ರು. ಲ್ಯಾಂಡ್ ಬ್ಯಾಂಕ್, APMC, DCC ಬ್ಯಾಂಕ್, ಹೀಗೆ ಸಹಕಾರಿ ರಂಗದಲ್ಲಿ ಅವರು ತಂದಾದ ಸೇವೆಯನ್ನು ಮಾಡೋದ್ರ ಮೂಲಕ ಇವತ್ತು ಹೇಳ್ತಾ ಇದ್ದೀವಿ, ನಮ್ಮಲ್ಲಿ DCC ಬ್ಯಾಂಕ್ ಚುನಾವಣೆ ಬಂದರೆ ಮೇಟಿ ಸಾಹೇಬ್ರು 100% ಗೆದ್ದಿದ್ದಾರೆ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿ ಮೇಟಿ ಸಾಹೇಬ್ರಿದ್ದರು. ನಾವು ಅವಾಗ ಕೇಳ್ತಿದ್ವಿ, ಈ ಪೊಲಿಟಿಕಲ್ ಏನಾದರೂ ತೊಂದರೆ ಗಲಾಟೆಗಳು ಸ್ಟಾರ್ಟ್ ಅದ, ಏನು ಸಾಹೇಬ್ರ ನಿಮ್ಮದೇನು? ನಂದೇನಿಲ್ಲ ರೀ, ಸಿದ್ದರಾಮ ಸಾಹೇಬ್ ಎಲ್ಲಿರ್ತಾನೋ ಅಲ್ಲಿ ನಾನಿದ್ದೀನಿ. ನಾನು ಟಿಕೆಟ್ಗಾಗಿ ಡೆಲ್ಲಿಗೆ ಹೋಗೋದಿಲ್ಲ, ಮಂತ್ರಿಗಾಗಿ ನಾನು ಡೆಲ್ಲಿಗೆ ಹೋಗೋದು, ಎಲ್ಲವೂ ನನ್ನ ಮನೆಗೆ ಬರ್ತಕ್ಕಂಥ ಕೊಡ್ತಕ್ಕಂಥ ನಾಯಕನ ಜೊತೆ ಇದ್ದೀನಿ ಅಂತಕ್ಕಂಥ ಅವ್ರ ಮಾತುಗಳಲ್ಲಿ ಆ ಲಾಯಲಿಟಿ ಅನ್ನೋದು ಎಷ್ಟೊಂದು ಅವರಲ್ಲಿತ್ತು ಅಂತಕ್ಕಂಥದ್ದು. ಹಾಗೂ ಇವತ್ತು ನಾವು ಜಿಲ್ಲಾ ಮಂತ್ರಿಗಳಾದಾಗ ನಮ್ಗೆ ಸಹಕಾರ ಕೊಡ್ತಕ್ಕಂಥ, ಜಿಲ್ಲಾ ಮಂತ್ರಿ ಅವ್ರು ಇದಾರಪ್ಪ, ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು. ಹಿರಿಯರಾದ್ರೂ ಅವ್ರಿಗೆ ಆ ಭಾವನೆನೇ ಇರಲಿಲ್ಲ. ಅವರು 5 ಸಲ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ ಅವರು ಮೀಟಿಂಗ್ಗಳಲ್ಲಿ ಕೂತ್ಕೊಳ್ತಕ್ಕಂಥದ್ದು ಮತ್ತೊಂದು ನೋಡಿದಾಗ ಅವರು ಓದಲಾರ್ದವರು ಅಂತಕ್ಕಂಥ ಭಾವನೆ ಜನರಲ್ಲಿನೂ ಬರಲಿಲ್ಲ. ಅವ್ರ ಮೀಟಿಂಗ್ದಲ್ಲಿ ಹಂಗೆ ಕಾಣ್ತಿರ್ಲಿಲ್ಲ. ನೋಡಿ, ಲೋಕಸಭಾ ಸದಸ್ಯರಾಗಿ ಅವರು 8ನೇ ತರಗತಿಯಲ್ಲಿ ಓದಿದ್ರು, ಲೋಕಸಭೆಗೆ ಹೋಗಿ ಬಂದರು, ಮಂತ್ರಿ ಆದರು. ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲಿ 33 ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಗೆದ್ದಿರಲಿಲ್ಲ. ಅವ್ರು ಬಂದ ನಂತರ ಖಾತೆ ಓಪನ್ ಮಾಡಿ ಇವತ್ತು ಬಾಗಲಕೋಟೆ ಶಾಸಕರಾಗ್ತಾರೆ. ಬಾಗಲಕೋಟೆ ಶಾಸಕರಾದ್ರೂ ಅಷ್ಟೇ ಕಷ್ಟದ ಕೆಲಸ. ಆದಾಗ್ಯೂ ಆ ಓದು ಅವ್ರಿಗೆ ಅಡ್ಡಿ ಬರಲಾರದೆ 33 ವರ್ಷಗಳಿಂದ ನಾವು ಏನು ಅಲ್ಲಿ ಖಾತೆ ತೆರಲಾರದೆ ಇದ್ದೀವಿ ಕಾಂಗ್ರೆಸ್ದವರು, ಅಲ್ಲಿ ಓಪನ್ ಆಗ್ತಕ್ಕಂಥದ್ದು ಅವರಿಂದ ಆಯಿತು ಹಾಗೆ ಅಂತಕ್ಕಂಥದ್ದು. ಅವರು ಸಣ್ಣ ವಯಸ್ಸಿನಲ್ಲೇ ಅವರು ಓದದೇ ಇದ್ದರು, ರಾಜಕಾರಣಕ್ಕೆ ಅವರು ಬಂದಿದ್ದರು. 89ರಲ್ಲಿ ನಾವು ಅದೇ ಜಿಲ್ಲೆಯಿಂದ ನಾನು ಆರಿಸಿ ಬಂದೆ, ಅವರು ಆರಿಸಿ ಬಂದಿದ್ದರು. ಅವರು ಬೇರೆ ಪಕ್ಷದಿಂದ ಬಂದರೂ ಆ ಸ್ನೇಹಮಯಿ ಜೀವಿ ಅವರು. ಯಾವತ್ತೂ ಆ ಘರ್ಷಣೆ ಮತ್ತೊಂದು ಯಾವುದಾದ್ರೂ ಒಂದು ಧ್ವನಿ ಗಟ್ಟಿಯಾಗಿ ಮಾತನಾಡ್ತಕ್ಕಂಥವರಲ್ಲ. ಮತ್ತು ಚಾಣಕ್ಯನೂ ಹೌದು. ಅಧಿಕಾರಿಗಳ ಯಾವ ರೀತಿ ನಾವು ಕೆಲಸ ತೆಗೆದುಕೊಳ್ಬೇಕಂತಕ್ಕಂಥದ್ದು ಅವರಿಂದ ಕಲಿಬೇಕಾದಂಥ ವ್ಯಕ್ತಿ ಮೇಟಿ ಸಾಹೇಬರು ಆಗಿದ್ದರು ಹಾಗೆ ಅಂತಕ್ಕಂಥದ್ದು. ಅವ್ರಿಗೆ ಹಲವಾರು ವಿಚಾರಗಳಲ್ಲಿ ಅವ್ರನ್ನ ನೆನಪಿಸ್ಕೊಳ್ಬೇಕಾಗ್ತದೆ. ಇವತ್ತು ಅವ್ರೇನಾದರೂ ಇದ್ದರೆ ಆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಹಳ ಕಾಳಜಿ ವಹಿಸಿದರು. ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಹಾಗೆ ಅಂತೇಳಿ. ಅವರಿದ್ದಾಗಲೇ ಅಡಿಗಲ್ ಆಗಬೇಕಾಗಿತ್ತು. ಸಾವು ಅವ್ರನ್ನ ನಮ್ಮಿಂದ ದೂರ ಮಾಡಿತು. ಅವರಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ತಂದಂಥ ವ್ಯಕ್ತಿ ಜೊತೆ ನಾವು ಇವತ್ತು ಮೆಡಿಕಲ್ ಕಾಲೇಜ್ ಫೌಂಡೇಶನ್ ಹಾಕಲಿಕ್ಕೆ ಸಾಧ್ಯ ಆಗ್ತಿತ್ತು ಹಾಗೆ ಅಂತಕ್ಕಂಥದ್ದು. ಅವರು MSL ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, BTDL ಕೆಲಸ ಮಾಡಿದ್ದಾರೆ. ಅವರಲ್ಲಿ ಯಾವತ್ತೂ ಅಹಂ ಇರಲಿಲ್ಲ ಅಂತಕ್ಕಂಥದ್ದು ನಾನು ಪದೇ ಪದೇ ಹೇಳಬೇಕಾಗ್ತದೆ. ಅವರು ಪಂಚಾಯತಿಯಿಂದ ಲೋಕಸಭೆಯವ್ರಿಗೆ ಹೋದಂಥ
ಮೇಟಿ ಸಾಹೇಬರು ತಮ್ಮದಾದ ಬಂಧು ಬಳಗ ಬಿಟ್ಟು ಹೋಗಿದ್ದಾರೆ. ಅವರು ಬಹಳ ಆತ್ಮೀಯ ಬಳಗ ಇದೆ ಅವರಲ್ಲಿ. ಆ ಅಹಿಂದ ಟೀಮ್ ಅನ್ನೋದೇನಿದೆಯಲ್ಲ, ಯಾವುದೇ ಕ್ಷೇತ್ರಕ್ಕೆ ಅವರು ಬೇರೆ ಪಕ್ಷದಿಂದ ಇದ್ದಾಗ ಬಂದರೆ ಈ ಮೇಟಿಯವರು ಬಂದಿದ್ದಾರಪ್ಪ ಇವತ್ತು ಭಾಳ ಜನ ಆ ಕಡೆ ವಾಲ್ತಾರೆ ಅಂತಕ್ಕಂಥ ಮಾತುಗಳನ್ನ ಕೇಳ್ತಿದ್ದೆ. ಹಾಗೆ ಸಂಘಟನಾ ಚತುರರು ಇದ್ದರು ಹಾಗೆ ಅಂತಕ್ಕಂಥದ್ದು ನಾನಿಲ್ಲಿ ಹೇಳಬೇಕಾಗ್ತಾಯಿದೆ. ಅವರ ಅಗಲಿಕೆ ನಮ್ಮ ಜಿಲ್ಲೆಗೆ, ನಮಗೆ ಹಾಗೂ ನಮ್ಮ ಪಕ್ಷಕ್ಕೆ ಭಾಳ ಹಾನಿಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವ್ರ ಮಕ್ಕಳಿಗೆ, ಅವ್ರ ಮನೆಯವ್ರಿಗೆ, ಆ ಕುಟುಂಬಕ್ಕೆ ಒಂದು ಧೈರ್ಯ ಬರಬೇಕು ಹಾಗೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ದೇವರಾಜ್ ಅವರು ನಾವು ಜೊತೆಯಾಗಲಿ ಶಾಸಕರಾದವರು, ಗಟ್ಟಿ ಮನುಷ್ಯ. ಯಾವುದೇ ವಿಷಯವನ್ನು ಹೇಳೋ ಹೊತ್ನಾಗ ಅವರು ಗಟ್ಟಿ ಮಾತುಗಳು ಹಾಗೂ KSRTCಯಲ್ಲಿ ಕೆಲಸ ಮಾಡ್ತಕ್ಕಂಥ ರೀತಿ ಅವ್ರು ನಾವು ನೆನಪಿಸ್ಕೊಳ್ತಕ್ಕಂಥದ್ದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ಧೈರ್ಯ ಬರಲಿ ಹಾಗೆ ಅಂತಕ್ಕಂಥದ್ದು ಹೇಳುವುದು. ಶಿವಶರಣಪ್ಪ ಗೌಡ ಪಾಟೀಲರು, ಇನ್ನು ಸಾಲುಮರದ ತಿಮ್ಮಕ್ಕ ಅವರು ಎಲ್ಲರಿಗೂ ಪ್ರೇರಣೆ. ಇವತ್ತು ಈ ಪರಿಸರದ ವಿಷಯದಲ್ಲಿ ಅವರು ಎಲ್ಲರನ್ನೂ ನಾವು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕಲ್ಲ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಕ್ಕಂಥ ತಿಮ್ಮಕ್ಕನವರು ಇವತ್ತು ಎಲ್ಲರಿಗೂ ಮಾದರಿ ಹಾಗೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು SL ಭೈರಪ್ಪ ಅವರು ಹಲವಾರು ವಿಷಯಗಳಲ್ಲಿ ಪರಿಣಿತಿ ಹೊಂದಿದವರು, ಕಾದಂಬರಿಕಾರರು, ಪ್ರೊಫೆಸರಾಗಿ ಕೆಲಸ ಮಾಡಿದವರು. ಹುಬ್ಬಳ್ಳಿಯಲ್ಲಿ ಅವರು ಪ್ರೊಫೆಸರಾಗಿ ಕೆಲಸ ಮಾಡ್ತಕ್ಕಂಥ ನೆನಪು. ಅವರು ಮಹಾನ್ ವ್ಯಕ್ತಿನ ಇವತ್ತು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಂತೆ, ಹಾಗೂ ಅವರ ಕುಟುಂಬಕ್ಕೆ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ. ಇನ್ನು ಉಮೇಶ್ ಅವರು ಹಾಸ್ಯ ಕಲಾವಿದ, ನೋವನ್ನು ಮರೆಸ್ತಕ್ಕಂಥವ್ರು. ಆ ಹಾಸ್ಯ ಕಲಾವಿದನಾಗಿ ತನ್ನ ಒಂದು ಏನು ಆ ನಟನೆಯಲ್ಲಿ ತಂದಾದ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ನಾಡಿಗೆ ಹೆಸರಾಂತಾದಂಥ ಉಮೇಶ್ವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ನೋವನ್ನು ಮರೆಸ್ತಕ್ಕಂಥ ಶಕ್ತಿ ಕೊಡಲಿ ಹಾಗಂತೇಳಿ ನಾನು ಹಾರೈಸಿ ತಾವು ತಂದಿರಿ ನಿರ್ಣಯಕ್ಕೆ ನಾನು ಬೆಂಬಲ ಸೂಚಿಸಿ ನನ್ನ ಮಾತು. HK ಪಾಟೀಲ್ ಶಶಿಕಲ್ ಜೊಲ್ಲೆ.